ಜಾತಿ ಗಣತಿ ಕಾಂತರಾಜ ಆಯೋಗದ ವರದಿಯನ್ನು ಕ್ಯಾಬಿನೆಟ್ ತಗೊಂಡಿದೆ. ಅದರಲ್ಲಿನ ಶಿಫಾರಸುಗಳನ್ನು ಜಾರಿಗೊಳಿಸಬಾರ್ದ ಅನ್ನುವ ಚರ್ಚೆ. ನಿನ್ನೆ ಅದಕ್ಕಾಗಿ ಕರೆಯಲಾಗಿದ್ದ ಸ್ಪೆಷಲ್ ಕ್ಯಾಬಿನೆಟ್ ಮೀಟು. ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಮುಗಿದಿತ್ತು. ನೆನ್ನೆನೇ ಹೇಳಿದೆ ನಾನು, ಇದರಲ್ಲಿರೋ ಮಿನಿಸ್ಟರ್ಗಳೆಲ್ಲ ಮನೆ ಹೋಗಿ ಆರಾಮಾಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಕೂತ್ಕೊಂಡ ಮೇಲೆ ನಮಗೆ ಸುದ್ದಿಗಳು ಬರೋದಕ್ಕೆ ಶುರುವಾಗ್ತವೆ ಅಂತ. ನೆನ್ನೆ ಅಲ್ಪ ಸ್ವಲ್ಪ ಬಂದಿತ್ತು ಸುದ್ದಿಗಳು, ಏನೇನಾಯ್ತು ಅಂತ. ಈಗ ಪೂರ್ತಿ ಬರ್ತಾ ಇದ್ದಾವೆ ನೋಡಿ. ಭಾಳ ಅಂದ್ರೆ ಭಾಳ ಗಲಾಟೆ ಆಗಿದೆ ಕ್ಯಾಬಿನೆಟ್ನಲ್ಲಿ. ಎಲ್ಲಕ್ಕಿಂತ ಪ್ರಬಲವಾಗಿ ಇದರ ವಿರುದ್ಧ ಮಾತನಾಡಿದವರು ಯಾರು? ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್. ಏನು ಮಾಡೋದಕ್ಕೆ ಹೊರಟಿದ್ದೀರಿ ಅಂದ್ರಂತೆ. ಬಿಟ್ಟರೆ ಶಿವಾನಂದ ಪಾಟೀಲ್ರು ಮಾತಾಡಿದ್ದಾರೆ. APMC ಮಿನಿಸ್ಟ್ರು, APMC ಜವಳಿ ಖಾತೆ ಸಚಿವರು ಶಿವಾನಂದ ಪಾಟೀಲ್ ಜೋರಾಗಿ ಮಾತಾಡಿದ್ದಾರೆ. ಅವರು ಶಿವಾನಂದ ಪಾಟೀಲ್ರು ಇಂಟ್ರೆಸ್ಟಿಂಗ್ಲಿ MB ಪಾಟೀಲ್ರು ಮುಖ್ಯಮಂತ್ರಿಗಳ ನಿಲುವನ್ನು ಸಮರ್ಥನೆ ಮಾಡುವ ರೀತಿಯಲ್ಲಿ ಮಾತಾಡಿದ್ರು ಅಂತ. ಅದೇನಾದ್ರು ತಪ್ಪಾಗಿದ್ದರೆ ಸರಿ ಮಾಡೋಣ ಬಿಡ್ರಿ, ಅದಕ್ಕೆ ಯಾಕೆ ಅಷ್ಟೇ ಗಲಾಟೆ ಮಾಡ್ಕೋತೀರಿ ಅನ್ನೋ ಥರ MB ಪಾಟೀಲ್ರು ಮಾತಾಡಿದ್ರಂತೆ. ಅದಕ್ಕೆ ಶಿವಾನಂದ ಪಾಟೀಲ್ರು ಟಾಂಟ್ ಕೊಡೋ ರೀತಿಯಲ್ಲಿ ಹೇಳಿದ್ದಾರೆ. ಕಳೆದ ಸರ್ಕಾರ ಇದ್ದಾಗ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಷಯಕ್ಕೆ ಕೈ ಹಾಕಿ ಕೈ ಸುಟ್ಕೊಂಡಿದ್ದೀವಿ. ಲಿಂಗಾಯತ ಪ್ರತ್ಯೇಕ ಧರ್ಮ, ಹಿಂದೂಗಳಲ್ಲ ಲಿಂಗಾಯತರು ಅಂದರೆ ಅದೊಂದು ಪ್ರತ್ಯೇಕವಾದ ಧರ್ಮ ಆಗಬೇಕು ಅನ್ನೋ ಹೋರಾಟ ಶುರು ಮಾಡಿ ಆ ಹೋರಾಟದ ಮುಖವಾಣಿಗಳಾಗಿದ್ದ ಪ್ರಮುಖ ಲಿಂಗಾಯತ ನಾಯಕರೆಲ್ಲ ಎಲೆಕ್ಷನ್ ಸೋತುಬಿಟ್ರು. ಈ ವಿನಯ್ ಕುಲಕರ್ಣಿ ಇವರೆಲ್ಲ ಇದ್ದರು, ಎಲೆಕ್ಷನ್ ಸೋತುಬಿಟ್ರು. ಅವರು ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟಕ್ಕೆ ಬೆಂಬಲ ಕೊಡೋಕ್ಕೋಗಿ ಕೈ ಸುಟ್ಕೊಂಡಿದ್ದೀವಿ, ಮತ್ತೊಂದು ವಿಷಯಕ್ಕೆ ಕೈ ಹಾಕಿ ಅಧ್ವಾನ ಮಾಡ್ಕೊಳ್ಳೋದು ಬೇಡ ಅಂದ್ರಂತೆ ಶಿವಾನಂದ ಪಾಟೀಲ್ರು. ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ MB ಪಾಟೀಲ್ರಿಗೆ ಇಟ್ ಈಸ್ ಕ್ಲೋಸರ್ ಟು ಹಿಸ್ ಹಾರ್ಟ್, ವೆರಿ ಡಿಯರ್ ಟು ಹಿಮ್. ಅವ್ರು ಹೇಳಿದ್ರು, ಯಾಕ್ರಿ ನಾವು ಗೆದ್ದಿಲ್ವಾ ಅಂತ. ಅಲ್ಲಿ ತನಕ ಮಾತುಕತೆ ಆಗಿದೆ, ನಾವು ಗೆದ್ದಿಲ್ವಾ ಅಂತ. ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟದಿಂದಾಗಿ ಕಾಂಗ್ರೆಸ್ನ ಸೋಲಾಗಿದ್ದಲ್ಲ 2018ರಲ್ಲಿ ಅಂತ ಅವರದ್ದು ವಾದ. ಇರಲಿ, ಅಲ್ಲಿ ತನಕ ಹೋಗಿದೆ. ಅಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೀಗೆ ಮಾಡ್ಕೊಂಡು ಹೋದರೆ ಕಾಂಗ್ರೆಸ್ ಇರುತ್ತೋ ಇರೋದಿಲ್ಲೋ ಅನ್ನೋ ಪರಿಸ್ಥಿತಿಗೆ ಬಂದುಬಿಡುತ್ತೆ, ಹುಷಾರಾಗಿರಿ ಅಂದ್ರಂತೆ ಶಿವಾನಂದ ಪಾಟೀಲ್ರು. ಇನ್ನು SS ಮಲ್ಲಿಕಾರ್ಜುನ್ ಹೇಳಿ ಕೇಳಿ, ಶಾಮನೂರು ಶಿವಶಂಕರಪ್ಪನವರ ಪುತ್ರ. ಶಾಮನೂರು ಶಿವಶಂಕರಪ್ಪನವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು. ಅವರು ಜೋರಾಗೆ ಮಾತಾಡಿದ್ದಾರೆ. ಅವರು ಮಾತಾಡ್ತಿರುವಾಗ ನಮ್ಮ ಲೇಬರ್ ಮಿನಿಸ್ಟ್ರು ಸಂತೋಷ್ ಲಾಡ್ ಅವರು ಮುಖ್ಯಮಂತ್ರಿಗಳ ಪರವಾಗಿ ಸಮಾಧಾನ ಮಾಡುವ ರೀತಿಯಲ್ಲಿ ಮಾತಾಡಿದ್ರಂತೆ. ಒಂದಷ್ಟು ಜನ ಬಿಟ್ಟು ಹೋಗಿದ್ದಾರೆ, ನಮ್ಮ ಮನೆಗೆ ಬಂದಿಲ್ಲ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ. ಯಾರ್ಯಾರ ಮನೆಗೆ ಹೋಗಿಲ್ಲ, ಯಾರ್ಯಾರು ಬಿಟ್ಟು ಹೋಗಿದ್ದಾರೆ ಮತ್ತೆ ಸೇರ್ಸೋಣ ಬಿಡಿ ಈ ವರದಿಗೆ ಅಂದ್ರಂತೆ. SS ಮಲ್ಲಿಕಾರ್ಜುನ್ರಿಗೆ ಸಿಟ್ಟು ಬಂದಿದೆ ಏಕವಚನದಲ್ಲಿ. ನೀನು ಯಾರು ಸೇರಿಸೋದಕ್ಕೆ ಅಂದ್ರಂತೆ. DK ಶಿವಕುಮಾರ್ ಅವರು ಈ ಪ್ರವರ್ಗ 1, 2, 1 AB, 2 ABಗಳ ಬದಲಾವಣೆಯ ಬಗ್ಗೆ ಮಾತಾಡಿದ್ದಾರೆ. ಈ ಬದಲಾವಣೆಗಳನ್ನು ಹೆಂಗೆ ಮಾಡಿಟ್ಟಿದ್ದೀರಿ ಅಂದರೆ, ಲಿಂಗಾಯತರು ಒಕ್ಕಲಿಗರಲ್ಲಿ ಬಡವರೇ ಇಲ್ಲ ಅನ್ನುವ ರೀತಿಯಲ್ಲಿ ಮಾಡಿಟ್ಟುಬಿಟ್ಟಿದ್ದೀರಿ. ಒಂದೊಂದು ದನ ಕಟ್ಕೊಂಡು ಜೀವನ ಮಾಡುವಂಥವ್ರು ನಮ್ಮಲ್ಲಿದ್ದಾರೆ. ಮೀಸಲಾತಿಯನ್ನು ಬದಲಾಯಿಸುವುದಕ್ಕೆ ಹೋದರೆ ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ ಅಂತ DK ಶಿವಕುಮಾರ್ ಹೇಳಿದ್ರಂತೆ. DK ಶಿವಕುಮಾರ್ ಅವರ ಮಾತಿಗೆ SS ಮಲ್ಲಿಕಾರ್ಜುನ್ ಹೌದು, ಕರೆಕ್ಟ್ ನೀವು ಹೇಳೋದು ಅಂದಿದ್ದಾರೆ. ಅಲ್ಲಿ ತನಕ ಹೋಗಿದೆ. 4 ಗಂಟೆಗೆ ಶುರುವಾಗಬೇಕಾಗಿದ್ದ ಕ್ಯಾಬಿನೆಟ್ 5 ಗಂಟೆಗೆ ಶುರುವಾಯಿತು. ಐ ಥಿಂಕ್ 1.5 ತಾಸೇನೋ ನಡೀತು, 1.5-2 ತಾಸೇನೋ ನಡೀತು. 2 ತಾಸು ನಾವು ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಶುರು ಮಾಡ್ತಾ ಇದ್ವಿ, ಅಲ್ಲಿ ಕ್ಯಾಬಿನೆಟ್ ಮುಗೀತು. 2 ತಾಸು ಅಂದರೆ ಚರ್ಚೆ ಸುಗಮವಾಗಿ ಹೋಗಿದ್ರೆ ಇದು 3-4 ತಾಸು ನಡೆದು ಬಿಡ್ತಿತ್ತು. ಹಾಗೆ ಸುಗಮವಾಗಿ ಸರಳವಾಗಿ ಚರ್ಚೆ ನಡೆದಿದ್ರೆ. ಗಲಾಟೆ ಆಗ್ತಿದೆ ಅಂತಾನೆ ತಾನೇ ಸಾಕಿನ್ನು ಮುಂದಿನ ಕ್ಯಾಬಿನೆಟ್ನಲ್ಲಿ ಡಿಸ್ಕಸ್ ಮಾಡೋಣ ಅಂತ ಎದ್ದು ಬಂದಿದ್ದು. ಅಷ್ಟರ ಮಟ್ಟಿಗೆ ಗಲಾಟೆ ಆಗಿದೆ. ಹೊರಗೆ ಬಂದೆಲ್ಲರೂ ಏನಿಲ್ಲ ಅಂತಾರೆ. DK ಶಿವಕುಮಾರ್ ಅವರಂತೂ ಮಾಧ್ಯಮದಲ್ಲಿ ತೋರಿಸ್ತಿರೋದು ಎಲ್ಲ ಸುಳ್ಳು, ಸಂಪುಟದಲ್ಲಿ ವಿಚಾರ ವಿನಿಮಯ ಮಾಡಿದ್ದೇವೆ, ಆದರೆ ಅದೆಲ್ಲ ಏರು ಧ್ವನಿಯಲ್ಲಿ ಅಲ್ಲ, ಪ್ರತಿ ವಿರೋಧ ಏನೂ ಇಲ್ಲ, ಸಲಹೆ ಕೊಟ್ಟಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಅಂತ. ಕೇಳಿಸ್ಕೊಳ್ಳಿ ಯಾರ್ಯಾರು ಏನೇನಂದ್ರು ಅಂತ. ಚರ್ಚೆ ಅಪೂರ್ಣ ಆಗಿದೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು, ಅಪೂರ್ಣ ಆಗಿದೆ. ಅದಕ್ಕಿಂತ ಮುಂದಕ್ಕೆ ಹಾಕಿದ್ವಿ, ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ಗೆ ಚರ್ಚೆ ಆಗಿದೆ. ಬಟ್ ಯಾರು ವಿರೋಧ ಮಾಡಿಲ್ಲ.
ಮತ್ತು ಪತ್ರಿಕೆನಲ್ಲೆಲ್ಲ ಬಂದಿದೆಯಲ್ಲ ಏನು ಜೋರಾಗಿ ಮಾತನಾಡಿತು ಒಬ್ರಿಗೊಬ್ರಿಗೆ ಅಂತ ಅವೆಲ್ಲ ಸುಳ್ಳು. ನೀವೆಲ್ಲ ಮಾಧ್ಯಮದಲ್ಲಿ ಏನು ತೋರಿಸ್ತಾ ಇದ್ದೀರಿ ಅದೆಲ್ಲ ಸುಳ್ಳು. ವಿಚಾರ ವಿನಿಮಯ ಮಾಡಿದ್ದೀವಿ ಅಷ್ಟೇ. ಆ ಏರದ ಧ್ವನಿ, ಕೆಳಗಡೆ ಧ್ವನಿ, ಮೇಲ್ಗಡೆ ಧ್ವನಿ, ಪ್ರತಿ ವಿರೋಧ ಮತ್ತೊಂದು ಏನಿಲ್ಲ. ಸಲಹೆಗಳು ಕೊಟ್ಟಿದ್ದಾರೆ, ಅಷ್ಟು ಬಿಟ್ಟರೆ ಬೇರೆ ಏನೂ ತೀರ್ಮಾನ ಆಗಿಲ್ಲ. ನಮಗೆ ಗೊತ್ತಿರತಕ್ಕಂಥ ಮಾಹಿತಿ ಪ್ರಕಾರ ಸಮೀಕ್ಷೆ ಸರಿಯಾಗಿ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ನಾವು. ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಅಂದರೆ ನಮ್ಮ ವಿರೋಧಿಗಳು ಇದನ್ನು ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ, ಮತ್ತೊಮ್ಮೆ ಸಮೀಕ್ಷೆ ಮಾಡಲಿ, ಮುಖ್ಯಮಂತ್ರಿಗಳನ್ನ ಒಪ್ಪಿಸಿ ಮತ್ತೊಮ್ಮೆ ಸಮೀಕ್ಷೆ ಮಾಡಿಸಿ ಅಂತೇಳಿ ಮನವಿ ಮಾಡಿದ್ವಿ. ಭವಿಷ್ಯ ಅದು ಚರ್ಚೆ ಆಗ್ತಾಯಿದೆ. ಜನಗಳಲ್ಲಿರ್ತಕ್ಕಂಥ ಗೊಂದಲ ನಿವಾರಣೆ ಆಗಬೇಕು, ಜನಗಳ ಬಯಕೆಗೆ ತಕ್ಕಂತೆ ಸರ್ಕಾರ ಕೆಲಸ ಮಾಡಬೇಕು. ಜನಗಳು ಅದನ್ನು ಬಯಸ್ತಾ ಇದ್ದಾರೆ, ಮತ್ತೊಮ್ಮೆ ಸಮೀಕ್ಷೆನ ಅದ್ರ ಪ್ರಕಾರ ಕೆಲಸ ಮಾಡಲಿ ಅಂತ ಮನವಿ ಮಾಡಿದ್ದೀವಿ. ಪೂರ್ಣ ಆಗೋಲ್ಲ, ಅದೇನು ನಾಳೆ ಆಗುವಂಥದ್ದಲ್ಲ, ಇನ್ನೊಂದು ವರ್ಷ ಆದರೂ ಆಗ್ಬೋದು. ಅದೇನು ನೀವೇನು ಮುಂದೆ ನಾಳೆ ಮಾಡಿ ಹಂಗೆ ಅದಲ್ಲ, ಒಂದು ವರ್ಷ ಆದರೂ ಆಗ್ಬೋದು. ಯಾಕಂದರೆ ಸಮಸ್ಯೆ ಇದೆ, ಜಟಿಲವಾಗಿದೆ. 10 ವರ್ಷ ನಂತರ ಅದನ್ನು ಸರ್ಕಾರ ವರದಿ ಒಪ್ಪಿಸಿದೆ. ನಮ್ಗೆ ಇನ್ನೊಂದು ಸ್ವಲ್ಪ ಒಂದು ವರ್ಷ ಚರ್ಚೆ ಆದ್ರೆ ಏನು ಆತಂಕ ಪಡುವಂಥದ್ದು ಏನಿಲ್ಲ, ಅಂಥದ್ದು ಅರ್ಜೆಂಟು ಏನಿಲ್ಲ. ಅಲ್ಲ, ಅವರೊಂದು ಹೇಳಿದ್ರೆ ನಮ್ಮ ಅಂಕಿಅಂಶ ಮಾಡಿದ್ರೆ ಬೇರೆ ರೀತಿ ಹೇಳ್ತಾರೆ. ಈಗ ಅವರಾಗೆ ಬರ್ಸಿದಾರೆ, ನಾವೇನು ಮಾಡೋ ತೀವ್ರ ಆಗ್ತಾರೆ. ಯಾರು ಅಲ್ಲಿ ಸಹಿ ಮಾಡಿದ್ದಾರೆ ಅವರೇ ಈಗ ವಿರೋಧ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಸಮಗ್ರ ಚರ್ಚೆ ಆಗಬೇಕು. ಸೊ ಎಲ್ಲರ ಅಭಿಪ್ರಾಯ ತೊಗೊಂಡು ಜಾರಿ ಮಾಡಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡಿದ್ರೆ ಅದ್ರಾಗ ಇನ್ನೂ ಅರ್ಜೆಂಟ್ ಏನಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.